ಎಸ್ಐಆರ್ ಪ್ರಕ್ರಿಯೆಯ ಯಶಸ್ವಿಯ ಪೂರಕವಾಗಿ ಮುಸ್ಲಿಂ ಸಂಘಟನೆಗಳು ನಡೆಸುತ್ತಿರುವ ಪ್ರಚಾರದ ಸಹಾಯ ಕೇಂದ್ರಗಳ ಬಗೆಗೆ ಅನುಮಾನ ವ್ಯಕ್ತಪಡಿಸಿರುವ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗಳನ್ನು ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸಿದೆ. ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ರಿಯಾಜ್ ಅಹಮದ್ ಎಸ್ಐಆರ್ ಅಭಿಯಾನಕ್ಕೆ ಬೆಂಬಲಿಸಿ ಮುಸ್ಲಿಂ ಸಂಘಟನೆಗಳು ನಡೆಸುತ್ತಿರುವ ಪ್ರಚಾರದ ಬಗೆಗೆ ಅನುಮಾನ ಇದ್ದಲ್ಲಿ ನಿಖರವಾದ ಮಾಹಿತಿ ಮತ್ತು ವಾಸ್ತವಾಂಶಗಳನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ್ರು. ಎಸ್ಐಆರ್ ಅಭಿಯಾನದಲ್ಲಿ ಪಾಲ್ಗೊಂಡಿರುವ ಬಿಎಲ್ಒಗಳಿಗೆ ಈಗಲೂ ಸರಿಯಾದ ಮಾಹಿತಿ ಇಲ್ಲ. ಎನ್ಯುಮರೇಷನ್ ಅರ್ಜಿ ತುಂಬುವ ಸಂದರ್ಭದಲ್ಲಿ ಅವರಿಂದಲೇ ಗೊಂದಲಗಳು ಉಂಟಾಗ್ತದೆ. ಈ ಕಾರಣದಿಂದಲೇ ಮುಸ್ಲಿಂ ಸಂಘಟನೆಗಳಿಂದ ಮುಸ್ಲಿಂ ಸಮಾಜದ ಜನರು ಹೆಚ್ಚಿರುವ ಪ್ರದೇಶಗಳಲ್ಲಿ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದರ ಉದ್ದೇಶ ಜನರಲ್ಲಿ ಸರಿಯಾದ ಮಾಹಿತಿಯನ್ನ ನೀಡಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಮಾಡುವುದೇ ಆಗಿದೆ. ಹೀಗಿದ್ದು ಮುಸ್ಲಿಂ ಸಂಘಟನೆಗಳ ಸಹಾಯ ಕೇಂದ್ರಗಳ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರಿಗೆ ಯಾಕೆ ಅನುಮಾನ ಎಂದು ಖಾರವಾಗಿ ಪ್ರಶ್ನಿಸಿದರು. ಡೈರೆಕ್ಟ್ ಆಗಿ ಎಸ್ಐಆರ್ ಮಾಡಲನ್ನು ಇಳಿಸಿದ್ದಾರೆ. ಜನರಿಗೆ ಪಾಪ ಎಸ್ಐಆರ್ ಫಾರಂ ತಗೊಂಡು ಆತಂಕದಲ್ಲಿ ಭಯಭೀತರಾಗಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ಅಂದರೆ ಇವತ್ತು ಆ ಫಾರಂ ಕೊಟ್ಟಿರೋದು ಅಷ್ಟೇ ಹೊರತು ಮನೆಗಳಿಗೆ ಹೋಗಿ ಕೊಡ್ತಾ ಇದ್ದಾರೆ ಕೆಲವು BLOಗಳು ಮತ್ತು BLAಗಳು. ಆದರೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ, ಹೇಗೆ ತುಂಬಿಸ್ಬೇಕಂತ. ಇನ್ನು ಕೆಲವರಿಗೆ ಗೊತ್ತೇ ಇಲ್ಲ ಎಸ್ಐಆರ್ ಅಂತ ಏನಂತಾನೆ ಗೊತ್ತಿಲ್ಲ. ಅಂತಹ ಸಂದರ್ಭ, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಚುನಾವಣಾಧಿಕಾರಿಗಳು ಯಾವ ರೀತಿ ಫಿಲ್ ಮಾಡಬೇಕಂತ ಅದು ಒಂದು ಡೆಮೋ ವಿಡಿಯೋಗಳನ್ನು ತೋರಿಸಿಲ್ಲ. BLOಗಳಿಗೆ ಟ್ರೈನಿಂಗ್ ಇಲ್ಲದೆ ಇಳಿಸ್ಬಿಟ್ಟು ಈಗ ಜನಸಾಮಾನ್ಯರನ್ನು ತೊಂದರೆಯಲ್ಲಿ ಸಿಕ್ಕಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಏನಾಗಿದೆ ಅಂದರೆ, ನಿನ್ನೆ ಶುಭಮಂಗಳದಲ್ಲಿ ಇವರು ಈಶ್ವರಪ್ಪ ಅವರು ಕೇಂದ್ರವನ್ನು, ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸ್ತಿದ್ದಾರೆ. ಅವರು ಈಶ್ವರಪ್ಪ ಅವರು ಮಾಡಿದ್ದಕ್ಕೆ ಒಳ್ಳೆಯದು. ಯಾಕಂದರೆ ಅವರೇ ಮಾಡಲಿ. ಈಗ ಟೋಪಿದವರು, ಮುಲ್ಲಾಗಳು, ಬುರ್ಖಾ ಹಾಕಿದವರು ಎಲ್ಲ ಸೇರಿ ಗುಡ್ಡೆ ಹಾಕಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಥರ ಆರೋಪ ಮಾಡ್ತಾ ಇದ್ದಾರಲ್ಲ, ಆಯಿತು ನೀವೇ ಮಾಡಿಕೊಡಿ ನಮಗೆ. ಈಗ ಇವರು ಕುಮಾರಸ್ವಾಮಿ ಅವರು ಬಾಂಗ್ಲಾದೇಶದವರು ಬಂದ್ಬಿಟ್ಟು ಎಲ್ಲ 10,000ಕ್ಕಿಂತ ಹೆಚ್ಚು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಇದೆ. ಇವತ್ತು ಪತ್ರಿಕೆಗಳಲ್ಲೂ ಬಂದಿದೆ. ಎಸ್ಐಆರ್ ದುರುಪಯೋಗ ಮಾಡಿ ಬಾಂಗ್ಲಾದೇಶದವರಿಗೂ ಇವರಿಗೆ ಇದು ಪೌರತ್ವ ಕೊಡ್ತಾ ಇದ್ದಾರಂತ. ಇಲ್ಲಿ ಯಾರು ಬಾಂಗ್ಲಾದೇಶದಿಂದ ಆಗಿರ್ಬೋದು, ಪಾಕಿಸ್ತಾನದಿಂದ ಆಗಿರ್ಬೋದು, ಅಫ್ಘಾನಿಸ್ತಾನದಿಂದ ಆಗಿರ್ಬೋದು, ತಾಲಿಬಾನಿಂದ ಆಗಿರ್ಬೋದು ಬಂದವರಲ್ಲ. ಇಲ್ಲಿ ದಿನ ಕೂಲಿ ಮಾಡೋರು, ಮಿಡಿಲ್ ಕ್ಲಾಸ್ನವರು, ಕೆಲಸ ಮಾಡೋರಿಗೆ ಇವತ್ತು ಎಷ್ಟು ಕಷ್ಟ ಅನುಭವಿಸಿದ. ಒಂದಿನ ರಜೆ ಮಾಡಿದ್ರೆ 400ರಿಂದ 500 ರೂಪಾಯಿ, 1000 ರೂಪಾಯಿ ಅವ್ರದ್ದು ಲಾಸ್ ಆಗುತ್ತೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇವತ್ತು ತೊಳಸ್ಕೊಂಡು ಫಾರಂ ಫಿಲ್ ಮಾಡಿಸ್ಬೇಕಂದ್ರೆ ಅವರಿಗೆ ಒಂದಿನಲ್ಲಿ ಮುಗಿಯುವಂಥದ್ದಲ್ಲ, 2-3 ದಿನ ಅಲ್ದಾಡಬೇಕು. ಅವರು 2002ರಲ್ಲಿ ವೋಟ್ ಎಲ್ಲ ಹಾಕಿದ್ರು. ಅವ್ರದ್ದೇನು ಸ್ವಂತ ಮನೆಗಳು ಇರಲ್ಲ. ಅವ್ರ ಮನೆಗಳು ಇರಬೇಕಾದ್ರೆ ಈಗ ಸ್ವಂತ ಮನೆ ಎಲ್ಲೋ ಇರುತ್ತೆ, ಅಲ್ಲಿ ಹೋಗಿ ತೊಗೊಂಡು ಬಂದು ಎಸ್ಐಆರ್ ಪ್ರಕ್ರಿಯೆಗೆ ಈಗ ವೋಟರ್ ಲಿಸ್ಟ್ ತೊಗೊಂಡು ಬರೋಷ್ಟೇ ಅವ್ರಿಗೆ ದೊಡ್ಡ ಕೆಲಸ ಆಗಿದೆ. ಅವ್ರು ಹೆಂಗೆ ತೊಗೊಂಡು ಬಂದು ಇದು ಮಾಡ್ತಾರೆ ಹೇಳಿ. ಹಾಗಾಗಿ ಇವರು ಆರೋಪಗಳು ಮಾಡಿ ಬರೀ ಮುಸಲ್ಮಾನರನ್ನು ತೋರಿಸಿ ಒಂದು ಸಮುದಾಯವನ್ನು ತೋರಿಸ್ಬಿಟ್ಟು ಈ ಥರ ಪೂರ್ತಿ ಅನಾಧಿಕೃತವಾಗಿ ನಡೀತಾ ಇದೆ ಅಂತ ಆರೋಪಗಳು ಮಾಡೋದು ಇದು ತಪ್ಪು. ಯಾಕಂದರೆ ನಾವು ಹಿಂದೂಗಳ ಪರವಾಗಿ, ಹಿಂದೂ ಸಹೋದರರ ಪರವಾಗಿ ನಿಂತ್ಕೋಬೇಕು. ಇವತ್ತು ಕುಮಾರಸ್ವಾಮಿ ಯಾರು ಹಿಂದೂಗಳೇ, ಇವರು DK ಶಿವಕುಮಾರ್ ಯಾರು ಹಿಂದೂಗಳೇ. ಅವ್ರ ಪರವಾಗಿ ನಿಂತ್ಕೋಬೇಕಾಗಿರೋದು, ಹಿಂದೆನೇ ಅವ್ರ ಹಿಂದ್ಗಡೆನೇ ನಿಂತ್ಕೋಬೇಕಾಗಿರೋದು, ಅವರಿಗೆ ಮತ ಹಾಕಬೇಕಾಗಿರೋದು. ಇಲ್ಲಿ ಯಾರು ಅಕ್ಬರುದ್ದೀನ್ ಒಂದು ಉನ್ನತ ಚುನಾಯಿತ ಪ್ರತಿನಿಧಿಗಳು. ಇವತ್ತು ನಿಜವಾಗ್ಲೂ ಇಲ್ಲಿ ನೋಡಿ, ನಮ್ಮದೇ ಎಸ್ಐಆರ್ ಫಾರ್ಮ್ಗಳು ತಂದಿದ್ದೀವಿ. ಇದರಲ್ಲಿ ಇನ್ನೂ ಗೊಂದಲಗಳಿದ್ದಾವೆ. ಇಲ್ಲಿ ಸಂಬಂಧಗಳು ಯಾವುದಂತ ಕೇಳದಿದ್ದಾರೆ. ಈ ಫಾರಮಲ್ಲಿ ಇರುವಂಥ ವ್ಯಕ್ತಿಯ ಸಂಬಂಧನ ಅಥವಾ ಮತ್ತು ಇಲ್ಲಿ ಫಿಲ್ ಮಾಡೋವಂಥ ಸಂಬಂಧ ಅಂತ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಮಾಹಿತಿ ನೀಡುವಂಥ ಕೆಲಸ ಯಾರ್ದು? ಇವತ್ತುವರೆಗೂ ಈ ಕೆಲಸಗಳನ್ನು ಯಾರಾದರೂ ಮಾಡಿದಾರಾ? ಕೆಲವೊಂದು ಏನೋ ಅನುಕೂಲ ಆಗಲಿ ಅಂತ 2002ರಲ್ಲಿ ಲೀಸ್ಟ್ ಸಿಗ್ತಾ ಇಲ್ಲ, ಮನೆ ವಿಳಾಸ ಸಿಗ್ತಾ ಇಲ್ಲ, ಅಡ್ರೆಸ್ ಚೇಂಜ್ ಆಗಿದ್ದಾವೆ. ಕೆಲವ್ರು ಹೊರಗಡೆ ಇದ್ದರು, ಕೆಲವ್ರದ್ದು ಇನ್ನೂ ಹೆಸರುಗಳಲ್ಲಿ ತಂದೆ ತಾಯಿಯವರ ಹೆಸರು ವ್ಯತ್ಯಾಸ ಇದೆ, ಏಜ್ ವ್ಯತ್ಯಾಸ ಇದೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗಂತ ಆತಂಕದಲ್ಲಿರಬೇಕಾದ್ರೆ ಹಿಂಗೆ ಆರೋಪ ಮಾಡಿ ಇವರು ಎಸ್ಐಆರ್ ಪ್ರಕ್ರಿಯೆನೇ ಸರಿಯಿಲ್ಲ ಅಂತ ಹೇಳಿ ಬಾಂಗ್ಲಾದೇಶದವರಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ 12 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ BJPನೇ ಇರೋದು. ಮತ್ತೀಗ ಎಸ್ಐಆರ್ ಆಗಿದೆಲ್ಲ ಇದು ಬಂಗಾಳ, ಬಿಹಾರ ಮತ್ತು ಬೇರೆ ರಾಜ್ಯಗಳಲ್ಲಿ, ಅಲ್ಲಿಂದ ಎಷ್ಟು ಜನರನ್ನು ಹಿಡಿದಿದ್ದಾರೆ? ರಾಮನಗರದಲ್ಲಿರೋದು ಕುಮಾರಸ್ವಾಮಿ ಕ್ಷೇತ್ರನೇ.